ಹಲೋ ಸ್ನೇಹಿತರೆ, ಎಲ್ಲರಿಗೂ KS ಕ್ಲಾಸಸ್ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನಾವು KE ಆಗಿರಬಹುದು, KPSC, KSP ಮತ್ತು ವಿವಿಧ ರೀತಿಯ ಇಲಾಖೆಗಳು ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಭೂಗೋಳಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದರಲ್ಲಿ ನಾವು ಮುಖ್ಯಾಂಶವಾಗಿ SDA, FDA ಮತ್ತು PSI, PC ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಮತ್ತು ಇವು ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿದ್ದರಿಂದ ನಾವು ಈ ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರಾದರೂ ನಮ್ಮ ಈ ಕ್ಲಾಸಸ್ಸನ್ನು ಪ್ರಥಮ ಬಾರಿಗೆ ವೀಕ್ಷಣೆಯನ್ನು ಮಾಡ್ತಾ ಇದ್ದರೆ ಅವರು ಕೂಡ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನು ವೀಕ್ಷಿಸಿ. ಬನ್ನಿ ಸ್ನೇಹಿತರೆ, ಈಗ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಭೂಮಿಯ ಉಪಗ್ರಹ ಯಾವುದು? ನೋಡ್ರಿ, ಯಾವುದು? ಭೂಮಿಯ ಉಪಗ್ರಹ ಯಾವುದು? ಚಂದ್ರ, ಮಂಗಳ, ಗುರು, ಶುಕ್ರ. ಸರಿಯಾದಂತಹ ಉತ್ತರ ಚಂದ್ರ. ಈ ಚಂದ್ರ ಭೂಮಿಯಿಂದ ಸರಿಸುಮಾರು 3,84,000 ಲಕ್ಷ ಚದರ ಕಿಲೋಮೀಟರ್ನಷ್ಟು ದೂರದಲ್ಲಿರ್ತಾನೆ. ಅದೇ ರೀತಿ ಭೂಮಿಗೆ ಇರುವಂತಹ ಏಕೈಕ ಉಪಗ್ರಹ ಯಾವುದಪ್ಪ ಅಂತಂದ್ರೆ ಚಂದ್ರ. ಈ ಭೂಮಿ ಸೌರಮಂಡಲದಲ್ಲಿ ಒಟ್ಟಾರೆಯಾಗಿ 8 ಗ್ರಹಗಳು ಕಂಡುಬರ್ತವೆ. ಅದರಲ್ಲಿ ಭೂಮಿ 3ನೇ ಸ್ಥಾನದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. 3ನೇ ಸ್ಥಾನದಲ್ಲಿ ಕಂಡುಬರ್ತದೆ. ಇದು ಈ ಸೌರಮಂಡಲದ ಗ್ರಹಗಳಲ್ಲಿ 5ನೇ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು ಅಂತೂ ಪ್ರಶ್ನೆಗೆ ಏನಾದರೂ ಕೇಳಿದ್ರಂದ್ರೆ ನಾವು ಭೂಮಿ ಅಂತೇಳಿ ಹಾಕಬೇಕಾಗ್ತದೆ. ಅದೇ ರೀತಿ ಇಲ್ಲಿ ಆಪ್ಷನ್ಸಲ್ಲಿರುವಂತಹ ಶುಕ್ರ ಗ್ರಹ, ಇಲ್ಲಿ ನೋಡ್ರಿ, ಶುಕ್ರ ಗ್ರಹ ಇದು ಮುಂಜಾನೆಯ ನಕ್ಷತ್ರ ಅಂತೇಳಿ ನಾವು ಇದನ್ನು ಕರಿತೀವಿ. ಕೆಂಪಾಗಿ ಕಾಣುವ ಗ್ರಹ ಅಂತ ಕೇಳಿದ್ರಂದ್ರೆ ಮಂಗಳ, ಏಕೆಂದರೆ ಇದು ಕಬ್ಬಿಣದ ಆಕ್ಸೈಡನ್ನು ಒಳಗೊಂಡಿರೋದರಿಂದ ಕೆಂಪಾಗಿ ಕಾಣ್ತದೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಗುರು ಗ್ರಹ ಇದು ಅತ್ಯಂತ ದೊಡ್ಡ ಗ್ರಹ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭೂಮಿಯ ಆಕಾರ ಯಾವುದು? ಸಮತಲ, ಚಪ್ಪಟಾದ ಗೋಳಾಕಾರ, ಚೌಕ, ತ್ರಿಭುಜ. ಸರಿಯಾದಂತಹ ಉತ್ತರ ಸ್ನೇಹಿತರೆ ಚಪ್ಪಟಾದ ಗೋಳಾಕಾರ. ಆಪ್ಷನ್ಸ್ ಬಿ ಇದೆ ನೋಡ್ರಿ. ಇದಕ್ಕೆ ನಾವು ಜಿಯಾರ್ಡ್ ಆಕಾರ ಕೂಡ ಅಂತೇಳಿ ಕರಿತೀವಿ. ಏನು? ಜಿಯಾರ್ಡ್. ಈ ಜಿಯಾರ್ಡ್ ಆಕಾರದಲ್ಲಿದೆ ಎಂದು, ಭೂಮಿಯನ್ನು ಜಿಯಾರ್ಡ್ ಆಕಾರದಲ್ಲಿದೆ ಎಂದು ಹೇಳಿದವರು ಭೂಗೋಳಶಾಸ್ತ್ರದ ಪಿತಾಮಹರಾದಂತಹ ಎರ್ಟೋಸ್ತಾನಿಸ್ರವರು ಈ ಭೂಮಿ ಜಿಯಾರ್ಡ್ ಆಕಾರದಲ್ಲಿದೆ ಅಂತೇಳಿ ತಿಳಿಸ್ತಾರೆ. ಜಿಯಾರ್ಡ್ ಅಂದರೆ ಸ್ನೇಹಿತರೆ, ಈಗ ನೀವು ಜಿಯಾರ್ಡ್ ಎಂದರೇನು ಅಂತೇಳಿ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ ನಿಮ್ಗೆ ಅದನ್ನು. ನೆಕ್ಸ್ಟ್, ಭಾರತದ ಪಶ್ಚಿಮದ ಕರಾವಳಿಯ ಸಮತಲ ಯಾವುದು? ಸರಿ ಸ್ನೇಹಿತರೆ, ಭಾರತದ ಪಶ್ಚಿಮ ಕರಾವಳಿ ಸಮತಟ ಯಾವುದು? ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಕೊಂಕಣ ತೀರ. ಈ ಭಾರತದ ಕರಾವಳಿಯನ್ನು ನಾವು ವಿವಿಧ ಹೆಸರುಗಳಿಂದ ಕರಿತೀವಿ. ಅದರಲ್ಲಿ ನಾವು ಆಯಾ ರಾಜ್ಯಗಳನುಸಾರ ನಾವು ಕರಿತೀವಿ. ಈ ಕೊಂಕಣ ತೀರ ಅನ್ನುವಂಥದ್ದು ಈ ಮಹಾರಾಷ್ಟ್ರ ಮತ್ತು ಗೋವಾ ತೀರ, ಯಾವುದು? ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯದಲ್ಲಿ ಕಂಡುಬರುವಂತಹ ಈ ಭಾರತದ ಕರಾವಳಿಯನ್ನು ನಾವು ಕೊಂಕಣ ತೀರ ಅಂತೇಳಿ ಕರಿತೀವಿ. ಅದೇ ರೀತಿ ನಾವು ಕರ್ನಾಟಕದಲ್ಲಿ ಇರುವಂತಹ ಕರಾವಳಿಯನ್ನು ಕೆನರಾ ತೀರ ಆಗಿರಬಹುದು, ಕನ್ನಡ ತೀರ, ಮ್ಯಾಕರಲ್ ತೀರ, ಈ ರೀತಿ ವಿವಿಧ ಹೆಸರುಗಳಿಂದ ನಾವು ಕರಿತೀವಿ. ಈಗ ಈ ಆಪ್ಷನ್ಸ್ ಎಲ್ಲಿದೆ ನೋಡ್ರಿ, ಯಾವುದು? ಕೋರಮಂಡಲ ತೀರ. ಕೋರಮಂಡಲ ತೀರ ಅಂತೇಳಿ ನಾವು ತಮಿಳುನಾಡು ರಾಜ್ಯದ ಕರಾವಳಿಯನ್ನು ಕರಿತೀವಿ. ಅದೇ ರೀತಿ ಮಲಬಾರ್ ತೀರ ಅಂತೇಳಿ ಕೇರಳ ರಾಜ್ಯದಲ್ಲಿರುವಂಥ ಕರಾವಳಿಯನ್ನು ಕರಿತೀವಿ. ಅದೇ ರೀತಿ ಒಡಿಶಾದ ತೀರವನ್ನು ಏನಂತೇಳಿ ಕರಿತೀವಿ ಅಂತೇಳಿ ನೀವು ಕಾಮೆಂಟ್ನಲ್ಲಿ ತಿಳಿಸಿರಿ ಸ್ನೇಹಿತರೆ. ನೆಕ್ಸ್ಟ್, ಭಾರತದ ಪೂರ್ವ ಕರಾವಳಿಯ ಸಮತಟ ಯಾವುದು? ನೋಡ್ರಿ, ಈ ಹಿಂದಿನ ಪ್ರಶ್ನೆಯಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಸಮತಟ ಕೇಳಿದಾನ. ಅದೇ ರೀತಿ ಈ ಮುಂದಿನ ಪ್ರಶ್ನೆಯಲ್ಲಿ ಪೂರ್ವ ಕರಾವಳಿ. ಭಾರತದ ಕರಾವಳಿಯನ್ನು ನಾವು 2 ರೀತಿಯಲ್ಲಿ ವಿಭಜನೆ ಮಾಡ್ತೀವಿ. ಒಂದು ಪೂರ್ವ ಕರಾವಳಿ, ಒಂದು ಪಶ್ಚಿಮ ಕರಾವಳಿ. ಈಗ ಇಲ್ಲಿ ನೋಡಿ, ಸರಿಯಾದಂತಹ ಉತ್ತರ ಕೋರಮಂಡಲ ತೀರವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಭಾರತದ ಪೂರ್ವ ಕರಾವಳಿಯ ಸಮತಟ ಅಂತೇಳಿ ಕರಿತೀವಿ. ಈ ಕೋರಮಂಡಲ ತೀರ ಯಾವುದಪ್ಪ ಅಂತಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಎಲ್ಲಿ? ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುವಂಥ ಕರಾವಳಿಯನ್ನು ನಾವು ಕೋರಮಂಡಲ ತೀರ ಅಂತೇಳಿ ಕರಿತೀವಿ. ಒಟ್ಟು ಕರಾವಳಿಯನ್ನು ಹಂಚಿಕೊಂಡಿರುವಂಥ ರಾಜ್ಯಗಳು 9 ಕಂಡುಬರ್ತವೆ ಸ್ನೇಹಿತರೆ. 9 ರಾಜ್ಯಗಳಲ್ಲಿ ಕರಾವಳಿ ಕಂಡುಬರ್ತದೆ. ಇಲ್ಲಿ ನೋಡೋದಾದರೆ ನಾವು ಗುಜರಾತ್ ಆಗಿರಬಹುದು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತು ವಿವಿಧ ರೀತಿಯಲ್ಲಿ ಯಾವುದು ಕೇರಳ ಆಗಿರಬಹುದು. ನೆಕ್ಸ್ಟ್, ಯಾವುದು? ತಮಿಳುನಾಡು. ಅದೇ ರೀತಿ ಆಂಧ್ರ ಪ್ರದೇಶ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಈ ಕರಾವಳಿ ರಾಜ್ಯಗಳಾಗಿ ಕಂಡುಬರ್ತವೆ. ಅದೇ ರೀತಿ ಈ ಪೂರ್ವದಲ್ಲಿ ಎಷ್ಟು? 4 ರಾಜ್ಯಗಳು. ಪಶ್ಚಿಮದಲ್ಲಿ ಒಟ್ಟು 5 ರಾಜ್ಯಗಳು. ಒಟ್ಟಾರೆಯಾಗಿ 9 ರಾಜ್ಯಗಳು ಕರಾವಳಿನ ಹಂಚಿಕೊಂಡವು ಸ್ನೇಹಿತರೆ. ನೆಕ್ಸ್ಟ್, ಭೂಮಿಯ ಅತಿ ದೊಡ್ಡ ಮಹಾಸಾಗರ ಯಾವುದು? ಅಂದರೆ ಸಂಪೂರ್ಣ ಭೂಮಿಯಲ್ಲಿ ಅತ್ಯಂತ ದೊಡ್ಡ ಮಹಾಸಾಗರ ಯಾವುದು ಅಂತ ಪ್ರಶ್ನೆ ಅದ. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಪ್ರಶಾಂತ
ಅಥವಾ ಇದನ್ನು ಶಾಂತ ಮಹಾಸಾಗರ ಅಂತೇಳಿ ಕರಿತೀವಿ. ಯಾವುದು? ಶಾಂತ ಮಹಾಸಾಗರ ಕೂಡ ಅಂತೇಳಿ ಕರಿತೀವಿ. ಅಥವಾ ಇದರ ಇನ್ನೊಂದು ಹೆಸರೇನಪ್ಪ ಅಂತಂದ್ರೆ ಪೆಸಿಫಿಕ್ ಸಾಗರ. ಯಾವುದು? ಪೆಸಿಫಿಕ್ ಸಾಗರವನ್ನೇ ನಾವು ಈ ಅತ್ಯಂತ ದೊಡ್ಡ ಸಾಗರ ಅಂತೇಳಿ ಕರಿತೀವಿ. ಅದೇ ರೀತಿ ಇಲ್ಲಿ ಅತ್ಯಂತ ಚಿಕ್ಕ ಸಾಗರ ಅಂತೇಳಿ ಕೇಳಿದಾಗ ನಾವು ಆರ್ಕ್ಟಿಕ್ ಮಹಾಸಾಗರ ಅಂತೇಳಿ ಕರಿತೀವಿ. ಈ ಶಾಂತ ಮಹಾಸಾಗರ ಅಥವಾ ಪೆಸಿಫಿಕ್ ಸಾಗರ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಆಳವಾದ ಸಾಗರವಾದರೆ ಅತ್ಯಂತ ಚಿಕ್ಕ ಮತ್ತು ಅತಿ ಕಡಿಮೆ ಆಳವಾದ ಸಾಗರ ಯಾವುದಪ್ಪ ಅಂತಂದ್ರೆ ಯಾವುದು? ಆರ್ಕ್ಟಿಕ್ ಸಾಗರವನ್ನು ನಾವು ಕರಿತೀವಿ. ಅದೇ ರೀತಿ ಇಲ್ಲಿ ಹಿಂದೂ ಮಹಾಸಾಗರ ಆಗಿರಬಹುದು. ನಮ್ಮ ಭಾರತದಲ್ಲಿ ದಕ್ಷಿಣಕ್ಕೆ ಕಂಡುಬರುವುದು ಯಾವುದು? ಹಿಂದೂ ಮಹಾಸಾಗರ ಕಂಡುಬರ್ತದೆ ಸ್ನೇಹಿತರೆ. ನೆಕ್ಸ್ಟ್, ಭೂಮಿಯ ಸೂರ್ಯನ ಸುತ್ತ ಪರಿಭ್ರಮಣ ಸಮಯ. ಭೂಮಿಯು ಸೂರ್ಯನ ಸುತ್ತ ಪರಿಭ್ರಮಣ ಸಮಯ. ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ, ನಾವು 365 ದಿನಗಳ ಕಾಲ ಈ ಭೂಮಿ ಪರಿಭ್ರಮಣ ಕಾಲವನ್ನು ತೆಗೆದುಕೊಳ್ತದೆ. ಅದು ಸಂಪೂರ್ಣ ಒಂದು ವರ್ಷವನ್ನು ಸೂಚಿಸಲಾಗ್ತದೆ. ಅದೇ ರೀತಿ ಈ ಭೂಮಿ ಎರಡು ರೀತಿಯಾದಂತಹ ಚಲನೆಯನ್ನು ಒಳಗೊಂಡದ ಒಂದು ಅಕ್ಷಭ್ರಮಣೆ ಮತ್ತು ಪರಿಭ್ರಮಣೆ. ಅಕ್ಷಭ್ರಮಣವೆಂದರೆ ಭೂಮಿ ತನ್ನನ್ನು ತಾನು ಸುತ್ತುವುದನ್ನು ನಾವು ಅಕ್ಷಭ್ರಮಣ ಅಂತೇಳಿ ಕರಿತೀವಿ. ಪರಿಭ್ರಮಣ ಅಂದ್ರೆ ಭೂಮಿ ಸೂರ್ಯನನ್ನು ಸುತ್ತುವುದನ್ನು ನಾವು ಪರಿಭ್ರಮಣ ಅಂತೇಳಿ ಕರಿತೀವಿ. ಭೂಮಿ ಸೂರ್ಯನನ್ನು ಸುತ್ತುವುದನ್ನು ಪರಿಭ್ರಮಣೆ ಅಂತ ಕರೆದ್ರೆ, ತನ್ನನ್ನು ತಾನು ಸುತ್ತುವುದನ್ನು ನಾವು ಅಕ್ಷಭ್ರಮಣೆ ಅಂತೇಳಿ ಕರಿತೀವಿ. ಭೂಮಿಯ ಅಕ್ಷಭ್ರಮಣೆಯನ್ನು ಒಂದು ಬಾರಿ ಅಕ್ಷಭ್ರಮಣೆ ಆಗಬೇಕಾದ್ರೆ 24 ಗಂಟೆ ತೆಗೆದುಕೊಳ್ತದೆ ಸ್ನೇಹಿತರೆ. ಅದೇ ರೀತಿ ಪರಿಭ್ರಮಣ ಆಗಬೇಕಾದಂದ್ರೆ ಎಷ್ಟು? 365 ದಿನಗಳು ಮತ್ತು 6 ಗಂಟೆ ಸಮಯವನ್ನು ತೆಗೆದುಕೊಳ್ತದೆ. 365 ದಿನ ಮತ್ತು 6 ಗಂಟೆ ಸಮಯವನ್ನು ತೆಗೆದುಕೊಳ್ತದೆ. ಈ 6 ಗಂಟೆಗಳನ್ನು 4 ವರ್ಷಗಳಲ್ಲಿ ಕೂಡಿಸಿದಾಗ ನಾವು ಒಂದು ಅಧಿಕ ವರ್ಷ ಅಂತೇಳಿ ಕರಿತೀವಿ. ಆ ಅಧಿಕ ವರ್ಷದಲ್ಲಿ ಒಂದು ದಿನ ಹೆಚ್ಚಿಗೆ ಬರ್ತದೆ ಸ್ನೇಹಿತರೆ. 6 × 4 ಈ ರೀತಿ ಇದನ್ನು ಮಾಡಿದಾಗ ನಾವು 6 × 4 24 ಗಂಟೆ ಆಗ್ತದೆ. ಈ 24 ಗಂಟೆ ಹೆಚ್ಚಿಗೆ ಬರುವುದನ್ನು ನಾವು ಒಂದು ದಿನವಾಗಿ ಅಧಿಕ ವರ್ಷದ ಸಮಯದಲ್ಲಿ ಇದನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಭೂಮಿಯ ಅತಿ ಚಳಿ ಪ್ರದೇಶ ಯಾವುದು? ಭೂಮಿಯ ಅತ್ಯಂತ ಚಳಿ ಪ್ರದೇಶ ಯಾವುದು ಅಂತೇಳಿ ಪ್ರಶ್ನೆ ಅದ. ಸರಿಯಾದಂಥ ಉತ್ತರ ಯಾವುದು? ಅಂಟಾರ್ಟಿಕಾ. ಇಲ್ಲದ ನೋಡಿ ಸ್ನೇಹಿತರೆ, ಆಪ್ಷನ್ ಸಿ ಅಂಟಾರ್ಟಿಕಾ. ನೆಕ್ಸ್ಟ್, ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದಂತ ಪ್ರಶ್ನೆ ಇದೆ. ಸರಿಯಾದಂಥ ಉತ್ತರ ಯಾವುದು? ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ನಾವು ಕಂಡುಬರ್ತದೆ. ನೆಕ್ಸ್ಟ್, ಭಾರತದ ಅತಿ ಉದ್ದದ ಗಡಿ ಯಾವ ದೇಶದೊಂದಿಗಿದೆ? ಅಂದರೆ ಭಾರತ ಅತಿ ಹೆಚ್ಚು ಯಾವ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ತದ ಅಂತ ಕೇಳಿದಾರೆ. ಅತಿ ಹೆಚ್ಚು ಉದ್ದ. ಸರಿಯಾದಂಥ ಉತ್ತರ ಯಾವತ್ತಪ್ಪ ಅಂತಂದ್ರೆ ಬಾಂಗ್ಲಾದೇಶ ಕಂಡುಬರ್ತದೆ. ಈ ಬಾಂಗ್ಲಾದೇಶ ಸರಿಸುಮಾರು 4096 ಕಿಲೋಮೀಟರ್ನಷ್ಟು ಬಾಂಗ್ಲಾದೇಶದೊಂದಿಗೆ ಭಾರತ ಗಡಿಯನ್ನು ಹಂಚಿಕೊಳ್ತದೆ. ಹಾಗಾಗಿ ನಾವು ಇದನ್ನು ಅತಿ ಹೆಚ್ಚು ಅಂದರೆ ಈ ಎಲ್ಲ ದೇಶಗಳನ್ನು ಹೊರತುಪಡಿಸಿದಾಗ ಇದು ಬಾಂಗ್ಲಾದೇಶದೊಂದಿಗೆ ಭಾರತ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಳ್ಳುವುದನ್ನು ನಾವು ನೋಡ್ತೀವಿ. ಅದೇ ರೀತಿ ಚೀನಾ ದೇಶದೊಂದಿಗೆ ಹಂಚಿಕೊಳ್ತದೆ. ಪಾಕಿಸ್ತಾನ, ಚೀನಾ ಮತ್ತು ನೇಪಾಳ, ಈ ಉಳಿದ ಎಲ್ಲ ದೇಶಗಳೊಂದಿಗೂ ಕೂಡ ನಾವು ಗಡಿಯನ್ನು ಹಂಚಿಕೊಳ್ಳೋದನ್ನು ಕಾಣ್ತೀವಿ. ಸ್ನೇಹಿತರೆ, ಇನ್ನೂ ಹಲವಾರು ಪ್ರಶ್ನೆಗಳನ್ನು ತಗೊಂಡು ಬಂದು ನಾನು ನಿಮ್ಮ ಜೊತೆ ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಿಸಿದಂತಹ ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ತುಂಬ ಹೃದಯವಾದಂತಹ ಧನ್ಯವಾದವನ್ನು ಹೇಳ್ತೀನಿ.